Hello my dear students, welcome to Math Edge. I am your Manjunath sir. So today we are going to discuss about the 10 marks questions from the straight lines chapter. So previous class ಅಲ್ಲಿ ನಾವು 2 marks ಆಯಿತು 3 marks and 5 marks questions ಎಲ್ಲ ಸಾಲ್ವ್ ಮಾಡಿದ್ವಿ. ಸೊ ಟುಡೇ ದ ಇಂಪಾರ್ಟೆಂಟ್ ಇಸ್ ದ 10 marks questions. ಸೊ ಇದು ಲಾಸ್ಟ್ ಡಿ ಪಾರ್ಟಲ್ಲಿ ಕೇಳ್ತಾರೆ. ಸೊ 10 marks ಕ್ವಶನ್ ಒಂದೇ ಒಂದು ಕೇಳ್ತಾರೆ. ಸೊ ಅದರಲ್ಲಿ 10 ಮಾರ್ಕ್ಸಲ್ಲಿ ಎ ಆ್ಯಂಡ್ ಬಿ ಬಿಟ್ ಅಂತ ಕೇಳ್ತಾರೆ. ಸೊ ಅಂದರೆ ಈಚ್ ಕಂಟೆನ್ಸ್ 5 marks. ಸೊ ಎ ಬಿಟ್ಟು ಆಯಿತು ಬಿ ಬಿಟ್ಟು ಆಯಿತು ಎರಡು 5 marks ಕೇಳ್ತಾರೆ. ಸೊ ಟೋಟಲಿ 10 marks. ಓಕೆ, ಸೊ ಎ ಬಿಟ್ಟಲ್ಲಿ ಎರಡು ಟೈಪ್ ಕೇಳ್ತಾರೆ. ಸೊ ಸಿ ಹಿಯರ್. ಸೊ ದೀಸ್ ಆರ್ ದಿ ಇಂಪಾರ್ಟೆಂಟ್ ಫಾರ್ಮುಲಾಸ್ ವಿಚ್ ಆರ್ ಯೂಸ್ಡ್ ಫಾರ್ ದಿ ಟು ಸಾಲ್ವ್ ದಿ 10 marks ಪ್ರಾಬ್ಲಮ್. ಸೊ 10 marksಲ್ಲಿ ಎ ಬಿಟ್ ಆ್ಯಂಡ್ ಬಿ ಬಿಟ್ ಕೇಳ್ತಾರೆ ಅಂದರೆ ಸೊ ಎ ಬಿಟ್ಟು 5 marksಗೆ ಬಿ ಬಿಟ್ಟು 5 marks. ಸೊ ಎ ಬಿಟ್ಟಲ್ಲಿ ಫಸ್ಟ್ ಟೈಪ್ ಏನು ಕೇಳ್ತಾರೆ ಅಂದರೆ ಸೊ ಪ್ಯಾರಲ್ ಕಂಡೀಷನ್ ಕೊಟ್ಟಿದ್ದಾರೆ. ಇಫ್ ದ ಟೂ ಲೈನ್ಸ್ ಆರ್ ಸೆಡ್ ಟು ಬಿ ಪ್ಯಾರಲಲ್ ದೆನ್ ದ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಆರ್ ಲ್ಯಾಂಬ್ಡಾ ಅಂತ ಕೊಟ್ಟಿರ್ತಾರೆ. ಸೊ ಲ್ಯಾಂಬ್ಡಾ ಮತ್ತು ಕೆ ವ್ಯಾಲ್ಯೂ ಫೈಂಡ್ ಮಾಡಬೇಕು ಬೈ ಯೂಸಿಂಗ್ ದ ಕಂಡೀಷನ್ ದ ಟೂ ಲೈನ್ಸ್ ಆರ್ ಸೆಡ್ ಟು ಬಿ ಪ್ಯಾರಲಲ್. ಸೊ ಎರಡು ಲೈನ್ ಪ್ಯಾರಲ್ ಇದ್ದಾಗೆ ಕೆ ವ್ಯಾಲ್ಯೂ ಫೈಂಡ್ ಮಾಡಬೇಕು. ಸೊ ಪ್ಯಾರಲ್ ಅಂತಂದ್ರೆ ಏನು? ಸೊ ಪ್ರೀವಿಯಸ್ಲಿ ನಾನು ಎಮ್ ಸಿ ಕ್ಯೂಲ್ ಹೇಳಿದೆ ದ ಸ್ಲೋಪ್ ಆಫ್ ಫಸ್ಟ್ ಲೈನ್ M1 ಇಸ್ ಕೊಡ್ತೀವಿ ದ ಸ್ಲೋಪ್ ಆಫ್ ದಿ ಸೆಕೆಂಡ್ ಲೈನ್. ಸೊ ಎರಡರದ್ದು ಸ್ಲೋಪ್ ಸೇಮ್ ಇದ್ದರೆ ದೆನ್ ದ ಲೈನ್ಸ್ ಆರ್ ಸೆಡ್ ಟು ಬಿ ಪ್ಯಾರಲಲ್. ಸೊ ಈ ಕಂಡೀಷನ್ ಯೂಸ್ ಮಾಡಿಕೊಂಡು ಕೆ ವ್ಯಾಲ್ಯೂ ಫೈಂಡ್ ಮಾಡಬೇಕು. ಸೊ ಅದು ಹೇಳ್ಕೊಡ್ತೀನಿ ಪ್ರಾಬ್ಲಮ್. ಆರ್ ಸೊ ಇದನ್ನು ಕೇಳ್ಬೋದು. ಇನ್ನೊಂದು ಏನು ಕೇಳ್ತಾರೆ ಅಂದರೆ ಎರಡು ಲೈನ್ಸ್ ಕೊಡ್ತಾರೆ ಇನ್ ದ ಫಾರ್ಮ್ ಜನರಲ್ ಫಾರ್ಮುಲಾ ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಅಲ್ಲಿ ಎರಡು ಲೈನ್ ಕೊಟ್ಟಿರ್ತಾರೆ. ಯು ಟು ಪ್ರೂವ್ ದಟ್ ದೋಸ್ ಟು ಲೈನ್ಸ್ ಆರ್ ಸೆಡ್ ಟು ಬಿ ಪರ್ಪೆಂಡಿಕ್ಯುಲರ್ ಅಂತ ಪ್ರೂವ್ ಮಾಡಬೇಕು. ಸೊ ಪರ್ಪೆಂಡಿಕ್ಯುಲರ್ ಅಂದರೆ ಎರಡರದ್ದು ಸ್ಲೋಪ್ ಫೈಂಡ್ ಮಾಡಬೇಕು. ಸಪೋಸ್ ಫಸ್ಟ್ ಲೈನ್ ಸ್ಲೋಪು M1 ಫೈಂಡ್ ಮಾಡ್ತಾರೆ, ಸೆಕೆಂಡ್ ಸ್ಲೋಪು M2 ಅಂತ ಫೈಂಡ್ ಮಾಡ್ತಾರೆ. ಇವೆರಡು ಮಲ್ಟಿಪ್ಲೈ ಅಂದರೆ ಇಂಟು ಮಾಡಿದರೆ ಆನ್ಸರ್ -1 ಬರಬೇಕು. ಸೊ -1 ಬಂದರೆ ಆನ್ಸರು ದೆನ್ ಅವೆರಡು ಲೈನ್ಸ್ ಹೇಗಿರ್ತವೆ ಪರ್ಪೆಂಡಿಕ್ಯುಲರ್ ಆಗಿರ್ತವೆ. ಓಕೆ, ಯು ಟು ಪ್ರೂವ್ ದ್ಯಾಟ್. ಸೊ ಇದಂತೂ ಒಂದು ಕ್ವಶನ್ ಫಿಕ್ಸ್ ಇದೆ ಎ ಬಿಟ್ಟಲ್ಲಿ. ಐದರ್ ಇವೆರಡರಲ್ಲಿ ಒಂದು ಕೇಳ್ತಾರೆ ಅಷ್ಟೇ. ಓಕೆ, ನೆಕ್ಸ್ಟ್ ಕಮಿಂಗ್ ಟು ದ ಬಿ ಬಿಟ್ ಕ್ವಶನ್. ಸೊ ಬಿ ಬಿಟ್ ಕ್ವಶನ್ ಒಂದೇ ಇದೆ. 1 minute. ಓಕೆ, ಸೊ ಬಿ ಬಿಟ್ ಕ್ವಶನಲ್ಲಿ ಒಂದೇ ಫಾರ್ಮುಲಾ ಯೂಸ್ ಆಗುತ್ತೆ ನಿಮಗೆ. ದ ಇಕ್ವೇಶನ್ ಯು ಟು ಫೈಂಡ್ ದ ಇಕ್ವೇಶನ್ ಆಫ್ ಸ್ಟ್ರೇಟ್ ಲೈನ್ ಫಾರ್ ದಿ 2 points ದೇ ಗಿವನ್. ಸೊ ಇಲ್ಲಿ ಎರಡು ಪಾಯಿಂಟ್ಸ್ ಕೊಟ್ಟಿರ್ತಾರೆ. ಸೊ x1 y1 ಮತ್ತು x2 y2 ಅಂತ ಎರಡು ಪಾಯಿಂಟ್ ಕೊಟ್ಟಿರ್ತಾರೆ. ಫಸ್ಟ್ ಯು ಟು ಫೈಂಡ್ ದ ಸ್ಲೋಪ್ ಬಿಟ್ವೀನ್ 2 points ಫಾರ್ಮುಲಾ ಗೊತ್ತಲ್ಲ ನಿಮಗೆ. m is equal to y2 minus y1 divided by x2 minus x1. ಫಸ್ಟ್ ಯು ಟು ಫೈಂಡ್ ದ ಸ್ಲೋಪ್ ವ್ಯಾಲ್ಯೂ. ಸೊ ಆಫ್ಟರ್ ದ್ಯಾಟ್ ಸೊ ಸ್ಲೋಪ್ ಫೈಂಡ್ ಮಾಡಿದ್ಮೇಲೆ ಯು ಟು ಫೈಂಡ್ ದ ಇಕ್ವೇಶನ್ ಆಫ್ ದಿ ಸ್ಟ್ರೇಟ್ ಲೈನ್. ಸೊ ಬೈ ದ ಫಾರ್ಮುಲಾ y minus y1 is equal to m into x minus x1. ಸೊ ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ಇಕ್ವೇಶನ್ ಯು ಟು ಫೈಂಡ್ ದ ಇಕ್ವೇಶನ್ ಆಫ್ ದಿ ಸ್ಟ್ರೇಟ್ ಲೈನ್. ಸೊ 2 point ಫಾರ್ಮುಲಾ ಯೂಸ್ ಮಾಡಬೇಕು ಸ್ಲೋಪಲ್ಲಿ ಇಲ್ಲಿ. ಓಕೆ, ಸೊ ಲೆಟ್ ಅಸ್ ಗೋ ಟು ದ ಎ ಬಿಟ್ ಕ್ವಶನ್. ಸಿಯರ್. ಸೊ ಇಲ್ಲಿ ಹೇಳಿದೆ ನಿಮಗೆ ಪ್ಯಾರಲ್ ಕಂಡೀಷನ್ ಕೊಟ್ಟು ಕೆ ವ್ಯಾಲ್ಯೂ ಫೈಂಡ್ ಮಾಡ್ಬೋದು, ಇಲ್ಲಾಂದರೆ ಎರಡು ಲೈನ್ ಕೊಟ್ಟು ಪರ್ಪೆಂಡಿಕ್ಯುಲರ್ ಅಂತ ಪ್ರೂವ್ ಮಾಡಬೇಕು. ಸೊ ನೋಡಿ ಇಲ್ಲಿ ಎ ಬಿಟ್ ಕ್ವಶನ್. ಸೊ 5 marks ಅಂತ ಹೇಳಿದೆ ನಿಮಗೆ. ಸೊ ಫಸ್ಟ್ ಕ್ವಶನ್ ಈಸ್ ಶೋ ದ್ಯಾಟ್ ದ ಲೈನ್ಸ್ 3x plus 2y plus 5 is equal to 0 and 2x minus 3y plus 7 equal to 0 are said to be ಪರ್ಪೆಂಡಿಕ್ಯುಲರ್ ಅಂತ ಪ್ರೂವ್ ಮಾಡಬೇಕು. ಸೊ ಎರಡು ಲೈನ್ಸ್ ಕೊಟ್ಟಿದ್ದಾರೆ. ಫಸ್ಟ್ ಎರಡು ಲೈನ್ ಬರ್ಕೋಬೇಕು ನಾವು ಗಿವನ್ ಇವಾಗ. ಸೊ ಫಸ್ಟ್ ಏನಿದೆ 2x minus 3y plus 7 is equal to 0. ಇದು ಫಸ್ಟ್ ಲೈನ್. ಸೆಕೆಂಡ್ ಲೈನ್ ಈ ಕಡೆ ಬರ್ಕೋತೀನಿ. ಸೆಕೆಂಡ್ ಲೈನ್ 1 minute. ಸೊ ಫಸ್ಟ್ ಲೈನ್ ಇದೆ ನೋಡಿರಿ 3x plus 2y plus 5 is equal to 0, ರೈಟ್. ಸೊ 3x plus 2y plus 5 is equal to 0. So this is the first line. And second line 2x minus 3y plus 7 is equal to 0. Okay, so ಎರಡು ಲೈನ್ ಕೊಡೋದು ಪರ್ಪೆಂಡಿಕ್ಯುಲರ್ ಅಂತ ಪ್ರೂವ್ ಮಾಡಬೇಕು. ಸೊ ಬಿಫೋರ್ ಪ್ರೂವಿಂಗ್ ದ್ಯಾಟ್ ಯು ಹ್ಯಾವ್ ಟು ಫೈಂಡ್ ದ ಸ್ಲೋಪ್. ಸೊ ಇಲ್ಲಿ ಎಕ್ಸ್ ಮುಂದ್ಗಡೆ ಇರೋದೇನು ಎ ಅಂತ ತಿಳ್ಕೊಳ್ಳೋಣ ನಾನು. ಓಕೆ, y ಮುಂದ್ಗಡೆ ಇರೋದು ಬಿ. ಸೊ ಇಲ್ಲಿ ಫಸ್ಟ್ ಲೈನ್ ಅನ್ನೋದಕ್ಕೆ ಏನು ತೊಗೋತೀನಿ A1 ಮತ್ತು B1 ಅಂತ ತೊಗೋತೀನಿ. ಸೊ ಸ್ಲೋಪ್ ಫೈಂಡ್ ಮಾಡೋಣ. M1 ಅಂದರೆ ಫಸ್ಟ್ ಲೈನ್ M1 is equal to ಸೊ ಮೈನಸ್ A1 by ಮೈನಸ್ A by B ಆ್ಯಕ್ಚುಲಿ. ಸೊ ಫಸ್ಟ್ ಲೈನ್ಗೆ A1 ಮತ್ತು B1 ಅಂತ ತೊಗೋತೀನಿ. ಸೊ M1 is equal to ಮೈನಸ್ ವಾಟ್ ಇಸ್ A1 ವ್ಯಾಲ್ಯೂ ಇಯರ್ 3 ಡಿವೈಡ್ ಬೈ B1 ವ್ಯಾಲ್ಯೂ 2. ಸೊ M1 ವ್ಯಾಲ್ಯೂ ಬಂತು ನಮಗೆ ಎಷ್ಟು ಬಂತು -3/2 ಬಂತು. ಸೊ ಸಿಮಿಲರ್ಲಿ ಇನ್ ದ ಸೇಮ್ ವೇ ಯು ಟು ಫೈಂಡ್ ದ ಸೆಕೆಂಡ್ ಸ್ಲೋಪ್. ಸೆಕೆಂಡ್ ಎರಡನೇ ಲೈನ್ದು ಸ್ಲೋಪ್ ಫೈಂಡ್ ಮಾಡಬೇಕು. ಇದು A2 ಅಂತ ತೊಗೋಬೇಕು. ಸೊ ದಿಸ್ ಒನ್ y ಕೋಆರ್ಡಿನೇಟ್ ಇದನ್ನು B2 ಅಂತ ತೊಗೋಬೇಕು. ಸೊ A2 ಎಷ್ಟಿದೆ 2, B2 ಎಷ್ಟು -3 ಇದೆ. ಕಂಪ್ಲೀಟ್ ಫುಲ್ ಕಾನ್ಸ್ಟೆಂಟ್ ಅಂತ ಹೋಗ್ಬೇಕು y ಮುಂದ್ಗಡೆ ಇರೋದು.
So again you have to find the slope value. Second line la m2000. m2 is equal to formula ಏನು minus a by b. So m2 is equal to minus a value ಎಷ್ಟಿದೆ ಚೆಕ್ ಮಾಡಿ 2 divided by b value minus 3. Here minus minus get cancels. What is the remaining here? m2 is equal to 2 by 3. So 2 by 3 ಬಂತು. So slopes ಎರಡು ಡಿಫ್ರೆಂಟ್ ಇದಾವೆ, ಬಟ್ ಯು ಟು ಪ್ರೂವ್ ದಟ್ ದೀಸ್ ಟೂ ಲೈನ್ಸ್ ಆರ್ ಪರ್ಪೆಂಡಿಕ್ಯುಲರ್. ಸೊ ಪರ್ಪೆಂಡಿಕ್ಯುಲರ್ ಅಂದ್ರೇನು, ಒಂದು ಕಂಡೀಷನ್ ನಿಮಗೆ ಎರಡು ಸ್ಲೋಪ್ಸ್ ಇಂಟು ಮಾಡಿದರೆ ಆನ್ಸರ್ -1 ಬರಬೇಕು. ಸೊ ಚೆಕ್ ಮಾಡೋಣ. ಫಾರ್ ಪರ್ಪೆಂಡಿಕ್ಯುಲರ್ ಕಂಡೀಷನ್ ಏನು, m1 ಇಂಟು m2 ಮಾಡೋಣ. ಸೊ ದಟ್ ಈಕ್ವಲ್ ಟು m1 ವ್ಯಾಲ್ಯೂ ಎಷ್ಟಿದೆ -3/2 ಆ್ಯಂಡ್ m2 ವ್ಯಾಲ್ಯೂ ಚೆಕ್ ಮಾಡಿ 2/3. ಸೊ ಕ್ಯಾನ್ಸಲ್ ಆಗ್ತಾವ. ಸೊ 2 1s 2 1s 3 1s 3 1s. ಸೊ ದಟ್ ಈಕ್ವಲ್ ವಾಟ್ ಇಸ್ ದ ರಿಮೈನಿಂಗ್ ಇಯರ್ -1. ಸೊ m1 ಇಂಟು m2 ಮಾಡಿದ್ರೆ ಆನ್ಸರ್ ಎಷ್ಟು ಬಂತು -1 ಬಂತು. ಸೊ ದೇರ್ ಫೋರ್ ದ ಲೈನ್ಸ್ ಆರ್ ಸೇಡ್ ಟು ಬಿ ಪರ್ಪೆಂಡಿಕ್ಯುಲರ್. ಸೊ ಅರ್ಥ ಆಯ್ತಾ, ಎರಡು ಸ್ಲೋಪ್ಸು ಇಂಟು ಮಾಡಿದಾಗ ಆನ್ಸರ್ -1 ಬರಲೇಬೇಕು. ಸೊ ದೆನ್ ದೀಸ್ ಟು ಲೈನ್ಸ್ ಆರ್ ಸೇಡ್ ಟು ಬಿ ಪರ್ಪೆಂಡಿಕ್ಯುಲರ್. ಸೊ ಅರ್ಥ ಆಯ್ತಾ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ಓಕೆ, ಕಮಿಂಗ್ ಟು ದ ಸೆಕೆಂಡ್ ಕ್ವಶನ್. ಸೊ ಇಲ್ಲಿ ನೋಡಿ, ಇದು ಪ್ಯಾರಲ್ ಮೇಲೆ ಕೇಳಿದ್ರೆ ಕ್ವಶನ್ ಇದೆ ಆ್ಯಕ್ಚುಲಿ. ಸೊ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ. ಫೈಂಡ್ ದ ವ್ಯಾಲ್ಯೂ ಕೆ ಇಫ್ ದ ಲೈನ್ಸ್ kx plus 3y minus 2 is equal to 0 and 2x plus 5y equal to 0 ಆರ್ ಪ್ಯಾರಲಲ್. ಸೊ ಪ್ಯಾರಲಲ್ ಕಂಡೀಷನ್ ಕೊಟ್ಟು ಕೆ ವ್ಯಾಲ್ಯೂ ಫೈಂಡ್ ಮಾಡಬೇಕು ಇಲ್ಲಿ. ಓಕೆ, ಸೊ ಅಗೇನ್ ಸೇಮ್ ಫಸ್ಟ್ ಇಕ್ವೇಷನ್ ಏನು ಕೊಡುತ್ತೆ ಚೆಕ್ ಮಾಡಿಕೊಟ್ಟು ಬರ್ಕೊಳ್ಳೋಣ. ಸೊ kx plus 3y minus 2 is equal to 0. ಓಕೆ, ಸೆಕೆಂಡ್ ಇಕ್ವೇಷನ್ 2x plus 5y plus 1 is equal to 0. ಸೊ ಅಗೇನ್ ವಾಟ್ ಇಸ್ ಎ ವ್ಯಾಲ್ಯೂ ಇಯರ್, ಎಕ್ಸ್ ಮುಂದಿರೋದು a1 ಅಂತ ತೊಗೊಳ್ಳೋಣ. a1 ಈಕ್ವಲ್ ಎಷ್ಟು ಕೆ, b1 ಎಷ್ಟು y ಮುಂದಿದೆ ಅಲ್ಲ ಅದು, ಸೊ ನಂಬರ್. ಸೊ 3 + 3 ಬರ್ಕೋಬೇಕು. ಇಯರ್ ಅಗೇನ್ ದ ಸೆಕೆಂಡ್ ಲೈನ್ಗೆ a2 ಅಂತ ತೊಗೊಳ್ಳೋಣ. a2 ವ್ಯಾಲ್ಯೂ ಎಷ್ಟು ಎಕ್ಸ್ ಕಾನ್ಸ್ಟೆಂಟ್ ಏನಿದೆ ಮುಂದ್ಗಡೆ ಕೋಆರ್ಡಿನೇಟ್ 2 ಆ್ಯಂಡ್ b2 ವ್ಯಾಲ್ಯೂ 5. ಇಲ್ಲಿ ಸ್ಲೋ ಫೈಂಡ್ ಆ್ಯಕ್ಚುಲಿ ನಮಗೆ ಇಲ್ಲಿ ನೋಡ್ರಿ ಪ್ಯಾರಲಲ್ ಅಂತ ಕಂಡೀಷನ್ ಕೊಟ್ಟಿದ್ದಾರೆ. ಸೊ ಪ್ಯಾರಲಲ್ ಮೀನ್ಸ್ ವಾಟ್ಸ್ ದ ಕಂಡೀಷನ್ ಫಾರ್ ಪ್ಯಾರಲಲ್, m1 is equal to m2 ಅಂತ ಪ್ಯಾರಲಲ್ ಇದು ಕಂಡೀಷನ್ ಇದೆ. ಫಸ್ಟ್ ಇಲ್ಲಿ m1 ಫೈಂಡ್ ಮಾಡ್ಕೊಂಡು ಸೈಡ್ಗೆ m1 ಫಾರ್ಮುಲಾ ಏನು -a1/b1. ಸೊ ದಟ್ ಈಕ್ವಲ್ ಟು -a1 ವ್ಯಾಲ್ಯೂ ಎಷ್ಟು k / 3. ಸೊ ಇದು ಕ್ಯಾನ್ಸಲ್ ಆಗಲ್ಲ ಬಿಕಾಸ್ ದೇರ್ ಇಸ್ ಎ ಕಾನ್ಸ್ಟೆಂಟ್, ಇದು ಇಷ್ಟೇ ಇರಲಿ. ನೆಕ್ಸ್ಟ್ ಕಮಿಂಗ್ ಟು ದ m2 ವ್ಯಾಲ್ಯೂ. ಸೊ ಇಲ್ಲಿ m2 ಫೈಂಡ್ ಮಾಡ್ಕೊಳ್ಳೋಣ. m2 is equal to -a2/b2. ಸೊ ದಟ್ ಈಕ್ವಲ್ ಟು -a2 ವ್ಯಾಲ್ಯೂ ಎಷ್ಟಿದೆ 2 / b2 ವ್ಯಾಲ್ಯೂ 5. ಸೊ ದಿಸ್ m2 ವ್ಯಾಲ್ಯೂ. ಸೊ ಇವಾಗ ಅಪ್ಲೈ ಮಾಡಿದೆ ಈ ಕಂಡೀಷನ್ ಇದೆ, ಇದು ಪ್ಯಾರಲಲ್ ಕಂಡೀಷನ್. ಸೊ ಇಲ್ಲಿ ಅಪ್ಲೈ ಮಾಡ್ಕೊಳ್ಳೋಣ. m1 ವ್ಯಾಲ್ಯೂ ಎಷ್ಟು ಚೆಕ್ ಮಾಡಿ -k/3 ದಟ್ ಈಕ್ವಲ್ ಟು m2 ವ್ಯಾಲ್ಯೂ -2/5. ಸೊ ಈಕ್ವಲ್ ಟು ಆ ಕಡೆ ಎರಡು ಕಡೆ ಸೊ ಮೈನಸ್ ಸೈನ್ಸ್, ಸೊ ದೀಸ್ ವಿಲ್ ಗೆಟ್ ಕ್ಯಾನ್ಸಲ್ಸ್. ಸೊ ಎರಡು ಕಡೆ ಮೈನಸ್ ಇದ್ದರೆ ಸೊ ಕ್ಯಾನ್ಸಲ್ ಆಗ್ತದೆ. ಓಕೆ, ನೆಕ್ಸ್ಟ್ ಯೂನಿಟ್ ದ ವ್ಯಾಲ್ಯೂ ಆಫ್ ಕೆ. ಸೊ ಕೆ ವ್ಯಾಲ್ಯೂ ಬೇಕು ನಮಗೆ. ಸೊ ಡಿನಾಮಿನೇಟರ್ 3 ಇದೆ, ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿ ಇಲ್ಲಿ ಈ ಕಡೆ ನ್ಯೂಮರೇಟರ್ ಕಳಿಸ್ಬೇಕು RHS ಅಲ್ಲಿ. ಸೊ ಕೆ ಈಸ್ ಈಕ್ವಲ್ ಟು ಏನಾಗುತ್ತೆ 3 ಇಂಟು ಮಲ್ಟಿಪ್ಲೈ ಕ್ರಾಸ್ ಮಲ್ಟಿಪ್ಲೈ 3 ಇಂಟು 2 / 5. ಸೊ ಕೆ ಈಸ್ ಈಕ್ವಲ್ ಟು 3 2 6 / 5. ಸೊ ಇದು ಕ್ಯಾನ್ಸಲ್ ಆಗಲ್ಲ, ಇಷ್ಟೇ ಬಿಡಬೇಕು. ಸೊ ದಿಸ್ ಇಸ್ ದ ಆನ್ಸರ್. ದ ಕೆ ವ್ಯಾಲ್ಯೂ ಈಸ್ 6/5. ಸೊ ಅರ್ಥ ಇದೆಯಲ್ಲ, ಫಸ್ಟ್ಗೆ ಯು ಟು ಫೈಂಡ್ ದ m1 ಆ್ಯಂಡ್ ಸೆಕೆಂಡ್ ಯು ಟು ಫೈಂಡ್ ದ m2 ಇವೆರಡು ಮೇನು. ಆ್ಯಂಡ್ ನೆಕ್ಸ್ಟ್ ಫಾರ್ ಪ್ಯಾರಲಲ್ ಅಂತ ಕೊಡಿದ್ರೆ ಕಂಡೀಷನಲ್ಲಿ, ಸೊ ಪ್ಯಾರಲಲ್ ಕಂಡೀಷನ್ ಅಂದರೆ m1 = m2 ಅಂತ ಗೊತ್ತಿದೆ ನಿಮಗೆ. ಸೊ ಇಲ್ಲಿ ಅಪ್ಲೈ ಮಾಡಿಕೊಡ್ರಿ. ಸೊ m1 ವ್ಯಾಲ್ಯೂ ಎಷ್ಟಿದೆ -k/3 ದಟ್ ಈಕ್ವಲ್ ಟು m2 ವ್ಯಾಲ್ಯೂ -2/5. ಸೊ ಇಯರ್ LHS ಆ್ಯಂಡ್ RHS ಹ್ಯಾವ್ ದ ಸೇಮ್ ಸೈನ್ಸ್, ಅಂದರೆ ನೆಗೆಟಿವ್ ಸೈನ್ಸ್ ಇದಾವೆ. ಸೊ ಎರಡು ಕ್ಯಾನ್ಸಲ್ ಆಗ್ತವೆ. ದೆನ್ ದ ರಿಮೈನಿಂಗ್ ವಿಲ್ ಬಿ k/3 = 2/5. ಸೊ ಇವು ನೀಡಿದ ಕೆ ವ್ಯಾಲ್ಯೂ. ಸೊ ಕೆ ವ್ಯಾಲ್ಯೂ ಬೇಕು ನಮಗೆ. ಸೊ ಕೆ ನ್ಯೂಮರೇಟರ್ ಇದೆ, ಡಿನಾಮಿನೇಟರ್ 3 ಇದೆ ನಂಬರ್. ಸೊ ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿ RHS ಕಳಿಸಬೇಕು. ಸೊ ಕೆ ಈಸ್ ಈಕ್ವಲ್ ಟು ಸೊ 3 ಇಂಟು 2 ಆಗುತ್ತೆ. ಸೊ ಮೇಲೆ ನ್ಯೂಮರೇಟರ್ಗೆ ಮಲ್ಟಿಪ್ಲೈ ಆಗುತ್ತೆ. 3 ಇಂಟು 2 / 5 ಆ್ಯಸ್ ಇಟ್ ಈಸ್. 3 2 6 / 5. ಸೊ ದಿಸ್ ಇಸ್ ದ ವ್ಯಾಲ್ಯೂ ಆಫ್ ಕೆ. ನೆಕ್ಸ್ಟ್ ಕಮಿಂಗ್ ಟು ದ ನೆಕ್ಸ್ಟ್ ಥರ್ಡ್ ಕ್ವಶನ್. ಸೊ ಇಲ್ಲಿ ಬಿಟ್ ಕ್ವಶನ್ಸು ಹೇಳ್ತಾರೆ ನಿಮಗೆ. ಓಕೆ, ಸೊ ಇಲ್ಲೂ ಸೇಮ್ ಇದೆ ನೋಡಿರಿ. ಸೊ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಇಫ್ ದ ಲೈನ್ಸ್ kx plus 6y minus 2 equal to 0 and x plus 3y plus 1 equal to 0 or parallel. Again same. So this is the first line, right? Kx plus 6y minus 2 is equal to 0
ಆ್ಯಂಡ್ ಸೆಕೆಂಡ್ ಲೈನ್ ಎಕ್ಸ್ ಪ್ಲಸ್ 3y ಪ್ಲಸ್ 1 ಈಸ್ ಈಕ್ವಲ್ ಟು 0. ಸೊ a1 ಎಷ್ಟಿದೆ ಇಲ್ಲಿ k, b1 6, ಇಯರ್ a2. ಸೊ ಎಕ್ಸ್ ಕೋಎಫಿಷಿಯಂಟ್ ಎಷ್ಟು 1 ಇರುತ್ತೆ. ಸೊ ಏನಿಲ್ಲ 1 ಇರುತ್ತೆ. a2 is equal to 1 and b2 is equal to what is that 3, right? So first you have to find m1 and m2. First m1 find ಮಾಡೋಣ. ಸೊ m1 ಫಾರ್ಮುಲಾ ನಿಮಗೆ minus a1 by actually minus a by b, ಫಸ್ಟ್ ಲೈನಿಗೆ minus a1 by b1. ಸೊ m1 is equal to what is minus a1 value minus k by 6. ಸೊ ಇಲ್ಲಿ as it is ಇಟ್ಕೊಳ್ಳೋಣ ಇಷ್ಟೇ. Similarly you have to find m2 here. m2 is equal to minus a2 by b2, that equal to minus a2 value is 1 divided by b2 value is 3, right? This is m2 value. ಸೊ ಎಡಿ ಕೊಟ್ಟು ನಮ್ಮ ಕಂಡೀಷನ್ ಇದೆ ನಿಮಗೆ m1 is equal to m2 ಪ್ಯಾರಲ್ಗೆ. ಸೊ m1 ಫಾರ್ ಎಷ್ಟು ಬಂದು ಮೈನಸ್ k by 6, that equal to m2 value minus 1 by 3. So again LHS and RHS contains negatives, same negative signs, so these get cancels. ಸೊ ಅಗೇನ್ ನ್ಯೂಮರ್ಟಲ್ k ಇದೆ, ಡಿನಾಮಿನೇಟರ್ 6 ಇದೆ. ಈ 6ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ RHS ಟು ಮಲ್ಟಿಪ್ಲೈ ಕ್ರಾಸ್ ಮಲ್ಟಿಪ್ಲೈ ಟು ದ ನ್ಯೂಮರೇಟರ್. ಸೊ ನ್ಯೂಮರೇಟರ್ಗೆ ಮಲ್ಟಿಪ್ಲೈ ಮಾಡ್ಕೋಬೇಕು. ಸೊ ಅಂದರೆ 6 into 1 divided by 3. ಸೊ ಇಲ್ಲಿ 3 1s 3 2s ಕ್ಯಾನ್ಸಲ್ಸ್. ವಾಟ್ ಇಸ್ ದ 2 into 1 ಆನ್ಸರ್ ಇಸ್ 2. ದ k ವ್ಯಾಲ್ಯೂ ಇಸ್ 2. ಸೊ ಅರ್ಥ ಆಯ್ತಾ? ಫಸ್ಟ್ ನೀವು m1 ಫೈಂಡ್ ಮಾಡ್ಕೋಬೇಕು, ಫಸ್ಟ್ ಲೈನ್ ಈಕ್ವೇಷನ್ ಯೂಸ್ ಮಾಡಿಕೊಂಡು. ಆ್ಯಂಡ್ ನೆಕ್ಸ್ಟ್ ಯು ಟು ಫೈಂಡ್ ದ m2 ವ್ಯಾಲ್ಯೂ. ಸೊ ಇಲ್ಲಿದೆ m2 ವ್ಯಾಲ್ಯೂ. ನೆಕ್ಸ್ಟ್ ಫಾರ್ ಪ್ಯಾರಲಲ್, ಸೊ ಪ್ಯಾರಲಲ್ ಕಂಡೀಷನ್ ನಮಗೆ m1 is equal to what m2 ಅಂತ ನಮಗೆ. ಸೊ ಇದು ಕಂಡೀಷನ್ ಇದೆ m1 equal to m2 ಫಾರ್ ದ ಪ್ಯಾರಲಲ್. ಸೊ ಈ ಕಂಡೀಷನ್ ನೋಡ್ಕೊಂಡು ಇಟ್ಟು ಪುಟ್ ದ ವ್ಯಾಲ್ಯೂಸ್ ಫಾರ್ m1 ಎಷ್ಟಿದೆ minus k by 6 ಆ್ಯಂಡ್ m2 is equal to minus 1 by 3. ಸೊ ಅಗೇನ್ ಸೇಮ್ ನೆಗೆಟಿವ್ ಸೆನ್ಸ್ ಕ್ಯಾನ್ಸಲ್ ಮಾಡಿ ಯು ಟು ಫೈಂಡ್ ದ k ವ್ಯಾಲ್ಯೂ. k ಎಲ್ಲ ಇಟ್ಕೊಂಡು ಸೊ 6 ಕ್ರಾಸ್ ಮಲ್ಟಿಪ್ಲೈ ಮಾಡಿ 1 ಜೊತೆಗೆ. ಸೊ 6 into 1 by 3. ಸೊ ಇಯರ್ 3 1s 3 2 get ಕ್ಯಾನ್ಸಲ್ಸ್. 2 into 1 ಅಂದರೆ 2. ಸೊ k ವ್ಯಾಲ್ಯೂ ಎಷ್ಟು 2. ಸೊ ದಿಸ್ ವಿಲ್ ಬಿ ಆಸ್ಕ್ಡ್ ಫಾರ್ ದಿ 5 marks. ಸೊ ಇದು a ಬಿಟ್ ಕ್ವಶನು. ಸೊ ನೆಕ್ಸ್ಟ್ ಕಮಿಂಗ್ ಟು ದ b bit questions ಹೋಗೋಣ. ಓಕೆ, ದಿಸ್ ಇಸ್ ಅ ಫಿಕ್ಸ್ಡ್ ಕ್ವಶನ್. ಯು ಟು ಫೈಂಡ್ ದ ಇಕ್ವೇಷನ್ ಆಫ್ ಸ್ಟ್ರೇಟ್ ಲೈನ್ ಬೈ ಯೂಸಿಂಗ್ 2 point ಫಾರ್ಮುಲಾ. ಸೊ 2 point ಫಾರ್ಮುಲಾ ಯೂಸ್ ಮಾಡ್ಕೊಂಡು ಫಸ್ಟ್ ಸ್ಲೋಪ್ ಫೈಂಡ್ ಮಾಡ್ಕೋಬೇಕು. ಸ್ಲೋಪ್ ಆದಮೇಲೆ ಯು ಟು ಫೈಂಡ್ ದ ಇಕ್ವೇಷನ್ ಆಫ್ ಸ್ಟ್ರೇಟ್ ಲೈನ್. ಓಕೆ, ಸೊ ಲೆಟ್ us go for first problem. So find the equation of straight line joining the points 1, 2 and 3, 5. So first point what they are given 1, 2 and second point they are given 3, 5. So 2 points ಕೊಟ್ಟಾಗ ಇದು x1 y1 and this one will be x2 y2. You have to find the slope. ಫಸ್ಟಿಗೆ ಸ್ಲೋಪ್ ಫೈಂಡ್ ಮಾಡೋಣ. 2 point ಫಾರ್ಮುಲಾ ನಿಮಗೆ ಗೊತ್ತಲ್ಲ, y2 minus y1 divided by x2 minus x1. okay, so m is equal to y2 check ಮಾಡಿ. y2 that is 5 minus y1 is 2 divided by x2 is 3 minus x1 is 1. okay, so x1 1 y1 2 x2 3 y2 5. so what will be the answer? Slope 5 minus 2 is 3 divided by 3 minus 1 is 2. so ಕ್ಯಾನ್ಸಲ್ ಆಗಲ್ಲ. ಸೊ ಇಷ್ಟೇ ಇಡೋಣ. ಸ್ಲೋಪ್ ಎಷ್ಟು ಬಂದು ನಮಗೆ 3/2 ಬಂತು. ಸೊ ನೆಕ್ಸ್ಟ್ ಯು ಟು ಫೈಂಡ್ ದ ಇಕ್ವೇಷನ್ ಆಫ್ ಸ್ಟ್ರೇಟ್ ಲೈನ್. ಸೊ ಸ್ಲೋಪ್ ಆಯಿತು, ನೆಕ್ಸ್ಟ್ ಇಕ್ವೇಷನ್ ಫೈಂಡ್ ಮಾಡೋಣ. ಸೊ ವಾಟ್ ಇಸ್ ಇಕ್ವೇಷನ್ ಆಫ್ ಸ್ಟ್ರೇಟ್ ಲೈನ್ ಫಾರ್ಮುಲೆ? ಇಕ್ವೇಷನ್ ಆಫ್ ಸ್ಟ್ರೇಟ್ ಲೈನ್ ವಾಟ್ ಇಸ್ ದ ಫಾರ್ಮುಲೆ? y minus y1 is equal to m into x minus x1. okay, so you don't know the value of y, keep it as it is. Y minus what is the value of y1 here? Here it is 2, right? That equal to m value ಬಂದಿದೆ ನಿಮಗೆ 3/2. you to keep that as it is. next x you don't know, minus x1 value is 1. ಸೊ ಇಲ್ಲಿ ಸ್ಲೋಪು ನ್ಯೂಮರೇಟರ್ ಡಿನಾಮಿನೇಟರ್. ಸೊ ಪ್ರೀವಿಯಸ್ ಪ್ರಾಬ್ಲಮ್ ಮಾಡಿದ್ವಲ್ಲ, ಸೊ ಅದೇ ರೀತಿ ಈ ಡಿನಾಮಿನೇಟರ್ನ ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡಿ LHSಗೆ ಮೇಲೆ ನ್ಯೂಮರೇಟರ್ ಹೋಗಬೇಕು. ಸೊ ಅಂದರೆ 2 into y minus 2 is equal to 3 into x minus 1. ಸೊ ನಂಬರ್ ಯು ಟು ಮಲ್ಟಿಪ್ಲೈ ದಿಸ್ ಔಟ್ಸೈಡ್ ನಂಬರ್ ಟು ದ ಇನ್ಸೈಡ್ ದ ಬ್ರ್ಯಾಕೆಟ್. ಸೊ ಬ್ರ್ಯಾಕೆಟಲ್ಲಿ ಇರ್ತಕ್ಕಂಥ ಸೊ ನಂಬರ್ಸ್ಗೆ ಮಲ್ಟಿಪ್ಲೈ ಮಾಡಿ ಹೊರಗಡೆ ನಂಬರ್ನ. ಸೊ 2 into y ಅಂದರೆ ಏನಾಗುತ್ತೆ 2y. ಸೊ ಪ್ಲಸ್ ಇಂಟು ಮೈನಸ್ ಇದೆ, ಮೈನಸ್ ಆ್ಯಸ್ ಇಟ್ ಈಸ್. 2 into 2 ಏನಾಗುತ್ತೆ 4. ದಟ್ ಈಕ್ವಲ್ ಟು ಸೆಕೆಂಡ್ ಇಯರ್ ಆಲ್ಸೋ ಸೇಮ್. ಸೊ RHS ಅಲ್ಲಿ ನೋಡಿರಿ ಇಲ್ಲಿ 3 ಔಟ್ಸೈಡ್ ಇದೆ. ಸೊ ಯು ಟು ಮಲ್ಟಿಪ್ಲೈ ದಿಸ್ ಟು ದ ಇನ್ಸೈಡ್. 3 into x ಅಂದರೆ
3x, ಸೊ ಮೈನಸ್ ಇದೆ ಮೈನಸ್ ಆ್ಯಸ್ ಇಟ್ ಈಸ್, ಅಗೇನ್ 3 into 1 ಅಂದರೆ 3. ಸೊ ನೆಕ್ಸ್ಟ್ ಯು ನೀಡ್ ದ ಇಕ್ವೇಷನ್ ಆಫ್ ಸ್ಟ್ರೇಟ್ ಲೈನ್, ರೈಟ್? ಸೊ 3x minus 3 ಆ್ಯಸ್ ಇಟ್ ಈಸ್ ಇಲ್ಲೇ ಇರಬೇಕು. ನೆಕ್ಸ್ಟ್ ಬ್ರಿಂಗ್ ದಿಸ್ 2y ಟು ದಿ ಆರ್ ಎಚ್ ಎಸ್. ಸೊ ಇಲ್ಲಿ ಪ್ಲಸ್ 2y ಇದೆ, ಈ ಕಡೆ ಬಂದರೆ ಏನಾಗುತ್ತೆ ಮೈನಸ್ 2y, ಆ್ಯಂಡ್ ಮೈನಸ್ 4 ಈ ಕಡೆ ಬಂದರೆ ಏನಾಗುತ್ತೆ ಪ್ಲಸ್ 4 ಈಸ್ ಈಕ್ವಲ್ ಟು 0. ಸೊ ನೆಕ್ಸ್ಟ್ ಯು ಟು ಪುಟ್ ಇನ್ ಆರ್ಡರ್. ಸೊ ಆರ್ಡರ್ ವೈಸ್ ಇಡಬೇಕು. ಫಸ್ಟ್ ಎಕ್ಸ್ ಬರೀಬೇಕು 3x, ನೆಕ್ಸ್ಟ್ y ಮೈನಸ್ ಇದೆ ಮೈನಸ್ 2y. ನೆಕ್ಸ್ಟ್ ವಾಟ್ ಆರ್ ದ ರಿಮೈನಿಂಗ್ ಕಾನ್ಸ್ಟೆಂಟ್ಸ್? ಸೊ ಮೈನಸ್ 3 ಪ್ಲಸ್ 4 ಎಷ್ಟಾಗುತ್ತೆ ಚೆಕ್ ಮಾಡಿರಿ. ಮೈನಸ್ 3 ಪ್ಲಸ್ 4 ದಟ್ ವಿಲ್ ಬಿ ಪ್ಲಸ್ 1 ದಟ್ ಈಕ್ವಲ್ ಟು 0. ಸೊ ದಿಸ್ ಈಸ್ ದ ಇಕ್ವೇಷನ್ ಆಫ್ ದಿ ಸ್ಟ್ರೇಟ್ ಲೈನ್ ಫಾರ್ ದ 2 ಪಾಯಿಂಟ್ಸ್. ಸೊ ಏನಿಲ್ಲ, ಸಿಂಪಲ್ ಇದೆ. ಸೊ 2 ಪಾಯಿಂಟ್ಸ್ ಕೊಟ್ಟಿರ್ತಾರೆ. ಇದು x1 y1 ಅಂತ ತಿಳ್ಕೋಬೇಕು, ಇದು x2 y2. ಫಸ್ಟ್ ಯು ಟು ಫೈಂಡ್ ದ ಸ್ಲೋಪ್ ವ್ಯಾಲ್ಯೂ. ಸ್ಲೋಪ್ ಫಾರ್ಮುಲಾ ಗೊತ್ತಲ್ಲ, 2 ಪಾಯಿಂಟ್ ಫಾರ್ಮುಲಾ m is equal to y2 minus y1 divided by x2 minus x1. ಓಕೆ, ಸೊ ಅಪ್ಲೈ ದ ವ್ಯಾಲ್ಯೂಸ್. ಸೊ y2 ವ್ಯಾಲ್ಯೂ ಚೆಕ್ ಮಾಡಿ 5 ಇದೆ, ಮೈನಸ್ y1 ವ್ಯಾಲ್ಯೂ 2 ಡಿವೈಡ್ ಬೈ x2 ವ್ಯಾಲ್ಯೂ 3 ಆ್ಯಂಡ್ x1 ವ್ಯಾಲ್ಯೂ 1. ಸೊ 5 minus 2 ಅಂದರೆ 3, 3 minus 1 ಅಂದರೆ 2. ಸೊ 3/2. ಸೊ ಕ್ಯಾನ್ಸಲ್ ಆಗಲ್ಲ, ಇಷ್ಟು ಇಡಬೇಕು. ಸೊ ನೆಕ್ಸ್ಟ್ ಯು ಟು ಫೈಂಡ್ ದ ಇಕ್ವೇಷನ್ ಆಫ್ ಸ್ಟ್ರೇಟ್ ಲೈನ್. ಸೊ ಇಕ್ವೇಷನ್ ಆಫ್ ಫಾರ್ಮುಲಾ ನಮಗೆ, ಸೊ y minus y1 is equal to m into x minus x1. ಸೊ y ಗೊತ್ತಿಲ್ಲ, ಆ್ಯಸ್ ಇಟ್ ಈಸ್ ಇಟ್ಕೊಳ್ಳೋಣ. ಮೈನಸ್ y1 ವ್ಯಾಲ್ಯೂ ಗೊತ್ತಿದೆ ನಿಮಗೆ, ಎಷ್ಟಿದೆ 2 is equal to m ವ್ಯಾಲ್ಯೂ ಇಸ್ ಗಾಟ್ ಇಯರ್ 3/2 ಬಂದಲ್ಲ, ಅದು ಆಗಬೇಕು. ಸೊ 3/2 ಇಂಟು ಎಕ್ಸ್ ಗೊತ್ತಿಲ್ಲ ಮೈನಸ್ x1 ವ್ಯಾಲ್ಯೂ 1. ಸೊ ನೆಕ್ಸ್ಟ್ ಸ್ಲೋಪ್ 3/2 ಇದೆಲ್ಲ, ಈ ಡಿನಾಮಿನೇಟರ್ ವ್ಯಾಲ್ಯೂನ ಸೊ ಈ ಕಡೆ LHS ನ್ಯೂಮರೇಟರ್ಗೆ ಮಲ್ಟಿಪ್ಲೈ ಮಾಡ್ಕೋಬೇಕು. ಸೊ 2 into y minus 2 is equal to 3 into x minus 1. ಸೊ ಮಲ್ಟಿಪ್ಲೈ ಮಾಡಿ. 2 into y is 2y. ಸೊ ಗಿವ್ ದ ಮೈನಸ್ is there, minus as it is. 2 into 2 is 4 that equal to, ಸೊ here also ಸೇಮ್. ಸೊ ಇಲ್ಲೂ ಸೇಮ್ ಇದೆ. ಸೊ 3 ಔಟ್ಸೈಡ್ ಇದೆ, ಇದನ್ನು ಮಲ್ಟಿಪ್ಲೈ ಮಾಡಿ ಒಳಗಡೆ. ಸೊ 3 into x ಅಂದರೆ 3x. ಸೊ ಮೈನಸ್ ಆ್ಯಸ್ ಇಟ್ ಈಸ್ 3 into 1 ಅಂದರೆ 3. ಸೊ ಯು ಟು ಫೈಂಡ್ ದ ಇಕ್ವೇಷನ್. ಸೊ 3x minus 3 ಇಲ್ಲೇ ಇರಲಿ. ಸೊ ನೆಕ್ಸ್ಟ್ ಯು ಟು ಬ್ರಿಂಗ್ ದ LHS ವ್ಯಾಲ್ಯೂಸ್ ಟು ದಿ RHS. ಈ 2y ಪ್ಲಸ್ 2y ಇದೆ, ಈ ಕಡೆ ಬಂದರೆ ಮೈನಸ್ 2y ಆ್ಯಂಡ್ ಮೈನಸ್ 4. ಸೊ RHS ಬಂದರೆ ಪ್ಲಸ್ 4 is equal to 0. ಸೊ ಲಾಸ್ಟ್ ಸ್ಟೆಪ್ ಏನಪ್ಪ ಅಂದರೆ ಯು ಟು ಅರೇಂಜ್ ಇನ್ ಆರ್ಡರ್. ಫಸ್ಟ್ ಎಕ್ಸ್ ಬರೀಬೇಕು. ಸೊ 3x ಬರೆದ್ರಿ. ನೆಕ್ಸ್ಟ್ y ಟರ್ಮ್. ಸೊ y ಟರ್ಮ್ ಫುಲ್ ಬರೀಬೇಕು ಇಲ್ಲಿ, ಮೈನಸ್ 2y. ಓಕೆ, ನೆಕ್ಸ್ಟ್ ರಿಮೈನಿಂಗ್ ಏನು, ಇಲ್ಲಿ ಮೈನಸ್ 3 ಪ್ಲಸ್ 4 ಉಳಿತು. ಸೊ ಮೈನಸ್ 3 ಪ್ಲಸ್ 4 ಅಂದರೆ ಪ್ಲಸ್ 1 ದಟ್ ಈಕ್ವಲ್ ಟು 0. ಸೊ ದಿಸ್ ಇಸ್ ಇಕ್ವೇಷನ್ ಆಫ್ ಸ್ಟ್ರೇಟ್ ಲೈನ್. ಓಕೆ, ನೆಕ್ಸ್ಟ್ going to the next problem. So it's also same here. Find the equation of line joining the points 4, 2 and 6, 5. So ಇಲ್ಲಿ 4, 2, 6, 5. ಸೊ ಫಸ್ಟ್ ಕೊಟ್ಟಿರೋದು ಏನಂತಂದರೆ ನಿಮಗೆ ಇದು x1 y1, ನೆಕ್ಸ್ಟು x2 y2. x1 ವ್ಯಾಲ್ಯೂ ಎಷ್ಟು 4, y1 ವ್ಯಾಲ್ಯೂ 2, x2 ವ್ಯಾಲ್ಯೂ 6, y2 ವ್ಯಾಲ್ಯೂ 5. ಫಸ್ಟ್ ಏನು ಫೈಂಡ್ ಮಾಡಬೇಕು ನೀವು, ಸ್ಲೋಪ್ ಫೈಂಡ್ ಮಾಡಬೇಕು. ಓಕೆ, ಸ್ಲೋಪ್ m is equal to, what is the formula, 2 point formula, y2 minus y1 divided by x2 minus x1. ಸೊ ದಟ್ ಈಕ್ವಲ್ ಟು y2 ಅಲ್ಲಿ ಚೆಕ್ ಮಾಡಿ ಎಷ್ಟಿದೆ, ಇಲ್ಲಿದಲ್ಲ y2 ಎಷ್ಟು 5 ಮೈನಸ್ y1 2 ರೈಟ್, ಡಿವೈಡ್ ಬೈ x2 ವ್ಯಾಲ್ಯೂ 6 ಮೈನಸ್ x1 ವ್ಯಾಲ್ಯೂ 4. ಸೊ 5 ಮೈನಸ್ 2 ಎಷ್ಟು 3 divided by 6 minus 4 2. ಸೊ 5 minus 2 ಅಂದರೆ 3, 6 minus 4 ಅಂದರೆ 2. ಸೊ ದಿಸ್ ಇಸ್ ಅ ಸ್ಲೋಪ್ ವ್ಯಾಲ್ಯೂ. ಸೊ ಸ್ಲೋಪ್ ವ್ಯಾಲ್ಯೂ ಬಂದು ನಮಗೆ ಎಷ್ಟು ಬಂತು 3/2 ಬಂತು. ಸೊ ನೆಕ್ಸ್ಟ್ ಯು ಫೈಂಡ್ ದ ಇಕ್ವೇಷನ್. ಸೊ ವಾಟ್ ದ ಇಕ್ವೇಷನ್ ಆಫ್ ಸ್ಟ್ರೇಟ್ ಲೈನ್ ಫಾರ್ಮುಲಾ? ಸೊ ಗೊತ್ತಲ್ಲ, y minus y1 is equal to m into x minus x1. ಸೊ y, keep the y as it is, minus y1 ವ್ಯಾಲ್ಯೂ ಗೊತ್ತಿದೆಯಲ್ಲ 2 that equal to m ವ್ಯಾಲ್ಯೂ 3/2 into x minus x1 ವ್ಯಾಲ್ಯೂ ಅಷ್ಟು 4 ರೈಟ್. ಸೊ ಅಗೇನ್ ಸೇಮ್, ಈ ಡಿನಾಮಿನೇಟರ್ 2ನ LHSಗೆ ಮಲ್ಟಿಪ್ಲೈ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೋಬೇಕು ನ್ಯೂಮರೇಟರ್ಗೆ. ಸೊ 2 into y minus 2, ಸೊ ಈ 2ನ ಇಲ್ಲಿ ಬರಬೇಕು, ಇಸ್ ಈಕ್ವಲ್ ಟು ರಿಮೈನಿಂಗ್ ಇಯರ್ 3 into x minus 4. ಸೊ ಮಲ್ಟಿಪ್ಲೈ ಮಾಡಿ ನಂಬರ್ ಒಳಗಡೆ. 2 into y ಅಂದರೆ 2y. ಸೊ ಕೀಪ್ ದ ಮೈನಸ್ ಆ್ಯಸ್ ಇಟ್ ಈಸ್, ಇಯರ್ ಮೈನಸ್ ಇಸ್ ದರ್. ನೆಕ್ಸ್ಟ್ ಮಲ್ಟಿಪ್ಲೈ ದಿಸ್ 2 ಟು ದ ಇನ್ಸೈಡ್. 2 into 2 ಅಂದರೆ 4 ದಟ್ ಈಕ್ವಲ್ ಟು, ಅಗೇನ್ ಇಲ್ಲಿ 3 ಔಟ್ಸೈಡ್ ಇದೆ, ಇದು ಮಲ್ಟಿಪ್ಲೈ ಮಾಡಿ 3 into x ಅಂದರೆ 3x. ಸೊ ಈ ನೆಗೆಟಿವ್ ಸೈನ್ ಇಸ್, ಕೀಪ್ ದಟ್ ನೆಗೆಟಿವ್ ಸೈನ್ ಆ್ಯಸ್ ಇಟ್ ಈಸ್, ಅದು ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. ನೆಕ್ಸ್ಟ್ 3 into 4 ಅಂದರೆ 12.
ಸೊ ನೆಕ್ಸ್ಟ್ ಯು ಟು ಕೀಪ್ ದ ಆರ್ ಎಚ್ ಎಸ್ ಆ್ಯಸ್ ಇಟ್ ಈಸ್. ಆರ್ ಎಚ್ ಎಸ್ ಅಲ್ಲೇ ಇರಬೇಕು, ಎಕ್ಸ್ ಟರ್ಮ್ ಜೊತೆಗೆ ಅಲ್ಲೇ ಇರಬೇಕು, ಎಕ್ಸು ಮತ್ತು ಅದ್ರ ಜೊತೆ ಟರ್ಮ್ ಅಲ್ಲೇ ಇರಬೇಕು, 3x - 12 ಇಲ್ಲೇ ಇರ್ಬೋದು. ಆ್ಯಂಡ್ ದಿಸ್ ಎಲ್ ಎಚ್ ಎಸ್ ಟರ್ಮ್ಸ್ ಇದಾವಲ್ಲ, ಸೊ ಅದನ್ನು ಆರ್ ಎಚ್ ಎಸ್ ತರಬೇಕು. ಅಂದರೆ ಸೈನ್ ಚೇಂಜ್ ಆಗ್ತವೆ. ಇದು +2y ಇದೆ, ಈ ಕಡೆ ಬಂದರೆ ಏನಾಗುತ್ತೆ -2y. ಸೊ -4 ಈ ಸೈಡ್ ಬಂದರೆ +4 = ಏನು 0. ಸೊ ನೆಕ್ಸ್ಟ್ ಯು ಟು ಅರೇಂಜ್ ಇನ್ ಆರ್ಡರ್ ವೈಸ್. ಫಸ್ಟ್ ಎಕ್ಸ್ ಬರ್ಕೋಬೇಕಾ ಕರೆಕ್ಟಾ, 3x ಎಕ್ಸ್ ಬರ್ಕೊಂಡು ನೆಕ್ಸ್ಟ್ y ಬರ್ಬೇಕು. y ವ್ಯಾಲ್ಯೂ ಎಷ್ಟು ಚೆಕ್ ಮಾಡಿ -2y. ನೆಕ್ಸ್ಟ್ ಉಳಿದಿದ್ದು ಕ್ಯಾಲ್ಸಿಯೊಳಗೆ ಮಾಡಬೇಕು. ಸೊ -12 + 4. ಸೊ ಬಟ್ ನೀವು ಮ್ಯಾಥಮೆಟಿಕ್ಸ್ ಪರ್ಫೆಕ್ಟ್ ಇದ್ದರೆ ಸೊ ಡೈರೆಕ್ಟಾಗಿ ಮಾಡಿರಿ. ಸಪೋಸ್ ಇಲ್ಲ ಅಂತಂದರೆ ಯು ಟು ಯೂಸ್ ಎ ಕ್ಯಾಲ್ಕುಲೇಟರ್ಸ್. ಸೊ -12 + 4 ವಾಟ್ ಇಸ್ ದ ವ್ಯಾಲ್ಯೂ -8 that equal to 0. So this is a final equation of the straight line. Okay, next coming to the next problem, third problem. So here again the same, you have to find the equation of straight line joining the points 1, 2 and 4, 6. first point ಯಾವುದು ನಿಮಗೆ 1, 2, second point 4, 6. ಇದು x1 y1. so this one is x2 y2, right? ಫಸ್ಟ್ ಏನು ಫೈಂಡ್ ಮಾಡ್ಕೊಂಡ್ರೆ ನಿಮಗೆ ಸ್ಲೋಪ್ m is equal to y2 minus y1 divided by x2 minus x1. so that equal to y2 value is to 6 minus y1 value 2 divided by x2 value 4 minus y1 value ಎಷ್ಟಿದೆ y1 value 2, y2 minus y1 divided by x1 value 1 ಇದೆ 1. so that equal to 6 minus 2 ಅಂದರೆ 4 divided 4 minus 1 ಅಂದರೆ 3. m is equal to 4/3. next you have to find the equation of straight line. so formula same ಇರುತ್ತೆ, y minus y1 is equal to m into x minus x1. so keep the y as it is, minus y1 ಅಂತ ಗೊತ್ತಿದೆ ನಮಗೆ ಎಷ್ಟು 2 is equal to m value 4/3 into x as it is minus x1 value is to 1, right? next y as it is minus next ಇದನ್ನ LHSಗೆ ಮಲ್ಟಿಪ್ಲೈ ಕ್ರಾಸ್ ಮಾಡಿ ಅಂದರೆ 3 in the bracket of y minus 2 is equal to 4 into x minus 1. ಸೊ ಇದನ್ನ ಇಂಟು ಮಾಡಿ ಮಲ್ಟಿಪ್ಲೈ ಮಾಡಿ 3 into y ಅಂದರೆ 3y. ಸೊ ಪ್ಲಸ್ ಇಂಟು ಮೈನಸ್ ನೆಗೆಟಿವ್ ಸೈನ್ ಆಸ್ ಇಟ್ ಈಸ್. 3 into 2 ಅಂದರೆ 6 ದಟ್ ಈಕ್ವಲ್ ಟು, ಸೊ ಇಲ್ಲಿ 4 ಹೊರಗಡೆ ಇದೆ ಮಲ್ಟಿಪ್ಲೈ ಮಾಡಿ ಒಳಗಡೆ. ಸೊ 4 into x ಅಂದರೆ 4x. ಸೊ ಪ್ಲಸ್ ಇಂಟು ಮೈನಸ್ ಮೈನಸ್ ಕೀಪ್ ದ ಸೈನ್ ಆಸ್ ಇಟ್ ಈಸ್. ಸೊ 4 into 1 ಅಂದರೆ 4. ಸೊ ನೆಕ್ಸ್ಟ್ ಸ್ಟೆಪ್ ಏನು ಹೇಳಿದೆ ನಿಮಗೆ, ಸೊ ಆರ್ ಎಚ್ ಎಸ್ ಹಂಗೆ ಇಟ್ಕೋಬೇಕು. ಸೊ 4x minus 4 ಆಸ್ ಇಟ್ ಈಸ್ ಇರಲಿ. ಸೊ ಎಲ್ ಎಚ್ ಎಸ್ ಟರ್ಮ್ಸ್ನ ಸೊ ಆರ್ ಎಚ್ ಎಸ್ ತೊಗೊಂಬರಿ. ಸೊ ಅಂದರೆ ಬೈ ಚೇಂಜಿಂಗ್ ದ ಸೈನ್ಸ್. ಇಲ್ಲಿ +3y ಇದೆ, ಈ ಸೈಡ್ ಬಂದರೆ -3y. ಸೊ -6 ಈ ಸೈಡ್ ಬಂದರೆ +6 ದಟ್ ವಿಲ್ ಬಿ ಈಕ್ವಲ್ ಟು 0. ಸೊ ಲಾಸ್ಟ್ ಸ್ಟೆಪ್ ಏನಂದರೆ ನಿಮಗೆ ಯು ಟು ಅರೇಂಜ್ ದಮ್ ಇನ್ ಎ ಆರ್ಡರ್ ವೈಸ್. ಸೊ ಫಸ್ಟ್ ಎಕ್ಸ್ ಬರ್ಕೋಬೇಕು, 4x ಆ್ಯಸ್ ಇಟ್ ಈಸ್. ನೆಕ್ಸ್ಟ್ y ಟರ್ಮ್ ಎಷ್ಟು ಚೆಕ್ ಮಾಡಿ, ಫುಲ್ -3y. and the next you have to do in calc, or if you perfect you can do manually. so -4 plus 6 that will be +2 that equal to 0. so this is a equation of straight line. ಸೊ ಅರ್ಥ ಆಯ್ತಾ? ಸಣ್ಣ ಮಾಡ್ತೀವಿ ನೋಡಿ ಲಾಸ್ಟ್ ಪ್ರಾಬ್ಲಮ್ ಇದು. ಸೊ 2 ಪಾಯಿಂಟ್ಸ್ ಕೊಟ್ಟಿದ್ದಾರೆ, 1, 2 and 4, 6. ಸೊ ಫಸ್ಟ್ ಪಾಯಿಂಟ್ ಕೊಟ್ಟಿರೋದು x1 y1 ಅಂದರೆ x1 1 y1 2. ಸೆಕೆಂಡ್ ಪಾಯಿಂಟ್ x2 y2 x2 4 y2 6, ರೈಟ್? ನೆಕ್ಸ್ಟ್ ಫಸ್ಟ್ ಸ್ಟೆಪ್ ಏನಂದರೆ ಯು ಟು ಫೈಂಡ್ ದ ಸ್ಲೋಪ್ ವ್ಯಾಲ್ಯೂ 2 ಪಾಯಿಂಟ್ಸ್ ಕೊಟ್ಟಾಗ. ಸೊ ಎಮ್ ಇಸ್ ಕೊಟ್ಟು ಫಾರ್ಮುಲಾ ಏನು, y2 minus y1 divided by x2 minus x1. ಸೊ y2 ಎಷ್ಟು ಚೆಕ್ ಮಾಡಿ, 6 minus y1 ವ್ಯಾಲ್ಯೂ 2, 6 minus 2 divided by x2 is 4 minus x1 ವ್ಯಾಲ್ಯೂ 1, 4 minus 1, 6 minus 2 ಅಂದರೆ 4, 4 minus 1 ಅಂದರೆ 3. ಸೊ ಕ್ಯಾನ್ಸರ್ ಆಗಲ್ಲ ಆ್ಯಸ್ ಇಟ್ ಈಸ್ ಇಟ್ರಿ. ನೆಕ್ಸ್ಟ್ ಯು ಟು ಫೈಂಡ್ ದ ಇಕ್ವೇಷನ್. ಸೊ ಇಕ್ವೇಷನ್ ಫಾರ್ಮುಲಾ ಗೊತ್ತಿದೆ ನಿಮಗೆ. ಸೊ y minus y1 is equal to m into x minus x1, ರೈಟ್? ಸೊ y minus y1 ವ್ಯಾಲ್ಯೂ ಎಷ್ಟಿದೆ ನೋಡ್ರಿ ಇಲ್ಲಿ 2, ರೈಟ್? is equal to 4/3 into x minus x1 ವ್ಯಾಲ್ಯೂ 1 ಇದೆ. ಸೊ 1 ಬರ್ಕೋಬೇಕು. ನೆಕ್ಸ್ಟ್ ಯು ಟು ದಿಸ್ ಮಲ್ಟಿಪ್ಲೈ ದಿಸ್ ಡಿನಾಮಿನೇಟರ್ ಟು ದಿ ಎಲ್ ಎಚ್ ಎಸ್. ಸೊ ಎಲ್ ಎಚ್ ಎಸ್ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೋಬೇಕು ಮೇಲ್ಗಡೆ. ಸೊ 3 into y minus 2 is equal to 4 into x minus 1 ಆಗುತ್ತೆ.
ನೆಕ್ಸ್ಟ್ ಈ ನಂಬರ್ ಒಳಗಡೆ ಮಲ್ಟಿಪ್ಲೈ ಮಾಡೋದು 3ನ. ಸೊ 3 ಇಂಟು ವೈ ಅಂದರೆ 3y. ಸೊ ಮೈನಸ್ ಆ್ಯಸ್ ಇಟ್ ಈಸ್ 3 ಇಂಟು 2 ಅಂದರೆ 6. ಸೊ ಅದೇ ರೀತಿ ಆರ್ ಎಚ್ ಎಸ್ ಹಂಗೆ ಮಾಡ್ಕೊಳ್ಳೋಣ. ಸೊ 4 ಇಂಟು ಎಕ್ಸ್ ಅಂದರೆ 4x. ಸೊ ಮೈನಸ್ ಇದು ಮೈನಸ್ ಹಂಗೆ ಇರಬೇಕು. 4 ಇಂಟು 1 ಅಂದರೆ 4. ನೆಕ್ಸ್ಟ್ ಕೀಪ್ ದ ಆರ್ ಎಚ್ ಎಸ್ ಆ್ಯಸ್ ಇಟ್ ಈಸ್. ಸೊ ಆರ್ ಎಚ್ ಎಸ್ ಅಂದರೆ ರೈಟ್ ಹ್ಯಾಂಡ್ ಸೈಡ್, ಇದು ಇಲ್ಲೇ ಇರಬೇಕು. 4x ಮೈನಸ್ 4 ಇಲ್ಲೇ ಇರಲಿ ಆ್ಯಸ್ ಇಟ್ ಈಸ್. ಸೊ ಬ್ರಿಂಗ್ ದ ಎಲ್ ಎಚ್ ಎಸ್ ಟರ್ಮ್ ಟು ದ ಆರ್ ಎಚ್ ಎಸ್. ಈ ಲೆಫ್ಟ್ ಹ್ಯಾಂಡ್ ಸೈಡ್ ಇದಾವಲ್ಲ 3y ಮೈನಸ್ 6 ಇಂದ ಆರ್ ಎಚ್ ಎಸ್ ತರಬೇಕು, ಅಂದರೆ ಸೈನ್ ಚೇಂಜ್ ಆಗ್ತವೆ. ಸೊ ಇದು ಪ್ಲಸ್ 3y ಇದೆ, ಈ ಸೈಡ್ ಬಂದರೆ ಮೈನಸ್ 3y ಆಗುತ್ತೆ. ಸೊ ಮೈನಸ್ 6 ಈ ಸೈಡ್ ಬಂದರೆ ಪ್ಲಸ್ 6 ಆಗುತ್ತೆ, ರೈಟ್. ಸೊ ಲಾಸ್ಟ್ ಸ್ಟೆಪ್ ಅಂದರೆ ಆರ್ಡರ್ಸ್ ಅರೇಂಜ್ ಮಾಡ್ಕೋಬೇಕು. ಫಸ್ಟ್ ಎಕ್ಸ್ ಬರೀಬೇಕು, 4x ಇದೆ. ನೆಕ್ಸ್ಟ್ ವೈ ಟರ್ಮ್ ಫುಲ್ ಬರೀಬೇಕು. ಸೊ ಮೈನಸ್ 3y ಇದೆ. ಸೊ ಮೈನಸ್ 3y ಆ್ಯಂಡ್ ಲಾಸ್ಟ್ ಕಾನ್ಸ್ಟೆಂಟ್ ರಿಮೈನಿಂಗ್ ಯಾವುದು ಮೈನಸ್ 4 ಪ್ಲಸ್ 6. ಸೊ ದಟ್ ವಿಲ್ ಬಿ ಪ್ಲಸ್ 2 ದಟ್ ಈಕ್ವಲ್ ಟು 0. ಸೊ ದೀಸ್ ಆರ್ ದಿ 5 ಮಾರ್ಕ್ಸ್ ಕ್ವಶನ್ಸ್. ಅಂದರೆ ಎ ಬಿಟ್ಟು 5 ಮಾರ್ಕ್ಸ್ ಮತ್ತು ಬಿ ಬಿಟ್ಟು 5 ಮಾರ್ಕ್ಸ್ ಕ್ವಶನು. ಸೊ ಫಿಕ್ಸ್ ಕ್ವಶನ್ಸ್ ಇವೆಲ್ಲ. ಸೊ 10 ಮಾರ್ಕ್ಸ್ ಟೋಟಲಿ ಕೇಳ್ತಾರೆ. ಸೊ ಒಂದಿಷ್ಟು ಎಕ್ಸಾಂಪಲ್ಸ್ ಕೊಡ್ತೇನೆ. ಸೊ ನೀವು ಟ್ರೈ ಮಾಡಿ ಮನೇಲಿ. ಸೊ ದಟ್ಸ್ ಡೂ ಇಟ್ ಯುವರ್ ಸೆಲ್ಫ್. ಸೊ ಫಸ್ಟ್ ಪ್ರಾಬ್ಲಮು, ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಇಫ್ ದ ಲೈನ್ಸ್ kx plus 5y minus 4 equals 0 ಆ್ಯಂಡ್ 3x plus 2y plus 6 equals 0 ಆರ್ ಪ್ಯಾರಲಲ್. ಸೊ ಪ್ಯಾರಲಲ್ ಕಂಡೀಷನ್ ಯೂಸ್ ಮಾಡಿಕೊಂಡು ಯು ವುಡ್ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ. ಇದು ನೀವು ಮಾಡಿಕೊಡ್ರಿ. ನೆಕ್ಸ್ಟ್ ಸಿಮ್ಲರ್ ಸೆಕೆಂಡ್ ಕ್ವಶನು ಸೇಮ್ ಅದ್ರ ಬೇಸಿಸ್ ಇದೆ. ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಇಫ್ ದ ಲೈನ್ಸ್ kx minus 2y minus 4 equals 0 ಆ್ಯಂಡ್ 5x plus 4y minus 3 equals 0 ಆರ್ ಪ್ಯಾರಲಲ್. ಸೊ ಪ್ಯಾರಲಲ್ ಕಂಡೀಷನ್ ಯೂಸ್ ಮಾಡಿ ಇಲ್ಲೂ ಕೆ ವ್ಯಾಲ್ಯೂ ಫೈಂಡ್ ಮಾಡಬೇಕು. ನೆಕ್ಸ್ಟ್ ಥರ್ಡ್ ಕ್ವಶನ್, ಫೈಂಡ್ ದ ಇಕ್ವೇಷನ್ ಆಫ್ ಲೈನ್ ಜಾಯ್ನಿಂಗ್ ದ ಪಾಯಿಂಟ್ಸ್ 1,0 ಆ್ಯಂಡ್ 5,4. ಸೊ 2 ಪಾಯಿಂಟ್ ಫಾರ್ಮುಲಾ ಯೂಸ್ ಮಾಡಿಕೊಂಡು ಫಸ್ಟಿಗೆ ಸ್ಲೋಪ್ ಫೈಂಡ್ ಮಾಡಿರಿ. ಸೊ ಆಮೇಲೆ ಯು ಟು ಫೈಂಡ್ ದ ಇಕ್ವೇಷನ್ ಆಫ್ ಸ್ಟ್ರೇಟ್ ಲೈನ್, ಅಂದರೆ y minus y1 is equal to m into x minus x1 ಫಾರ್ಮುಲಾ ಯೂಸ್ ಮಾಡಿಕೊಂಡು ಇಕ್ವೇಷನ್ ಆಫ್ ಸ್ಟ್ರೇಟ್ ಲೈನ್ ಫೈಂಡ್ ಮಾಡಬೇಕು. ಆ್ಯಂಡ್ ಇನ್ನೊಂದು ಪ್ರಾಬ್ಲಮ್ ಇದೆ, ಫೋರ್ತ್ ಪ್ರಾಬ್ಲಮ್. ಸೊ ಇದನ್ನೇ ಸೇಮ್ ಕೊಟ್ಟಿದೆ ನಿಮಗೆ, 2 ಪಾಯಿಂಟ್ ಫಾರ್ಮುಲೆ. ಫೈಂಡ್ ದ ಇಕ್ವೇಷನ್ ಆಫ್ ಸ್ಟ್ರೇಟ್ ಲೈನ್ ಜಾಯ್ನಿಂಗ್ ದ ಪಾಯಿಂಟ್ಸ್ 1,1 6,3 ಅಂದರೆ x1 y1 x2 y2. ಸೊ ಫಸ್ಟ್ ಅಗೇನ್ ಸೇಮ್ ಸ್ಲೋ ಫೈಂಡ್ ಮಾಡಬೇಕು. ನೆಕ್ಸ್ಟ್ ಇಕ್ವೇಷನ್ ಆಫ್ ಸ್ಟ್ರೇಟ್ ಲೈನ್ ಫೈಂಡ್ ಮಾಡಬೇಕು. ಓಕೆ, ಸೊ ವಿಲ್ ಡೂ ದ್ಯಾಟ್. ಸೊ ನೀವು ಮಾಡ್ತೀರಾ? ಸೊ ಟ್ರೈ ಮಾಡಿ ಮೇಲೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ದ 10 ಮಾರ್ಕ್ಸ್ ಕ್ವಶನ್ಸ್ ವಿಚ್ ವಿಲ್ ಬಿ ಆಸ್ಕ್ಡ್ ಇನ್ ಯುವರ್ ಮೇನ್ ಎಕ್ಸಾಮಿನೇಷನ್ಸ್. ಸೊ ದೀಸ್ ಆರ್ ದಿ ಫಿಕ್ಸ್ಡ್ ಕ್ವಶನ್ಸ್. ಸೊ ಹೇಳ್ತಾರೆ ನಿಮಗೆ ಎ ಬಿಟ್ ಮತ್ತು ಬಿ ಬಿಟ್ ಎರಡು ಕೊಡ್ತಾರೆ. ಸೊ ಈಚ್ ಕ್ಯಾರೀಸ್ 5 ಮಾರ್ಕ್ಸ್. ಓಕೆ, ಸೊ ನೆಕ್ಸ್ಟ್ ಕ್ಲಾಸಲ್ಲಿ, ಸೊ ಆ್ಯಕ್ಚುಲಿ ಇದು ಎಂಟೈರ್ ಚಾಪ್ಟರ್ ಕ್ಲೋಸ್ ಆಯಿತು. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾನು MCQs, ಸೊ MCQs ಈ ಚಾಪ್ಟರ್ ರಿಲೇಟೆಡ್ ಎಲ್ಲ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅಲ್ಲಿ ಮ್ಯಾಕ್ಸಿಮಮ್ ನೀವು 3 to 4 MCQs ಪಕ್ಕಾ ಬರ್ತವೆ ಇಲ್ಲಿ ಸ್ಟ್ರೇಟ್ ಲೈನ್ಸಿಂದ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಅದು ಕಂಟಿನ್ಯೂ ಮಾಡೋಣ. ಓಕೆ, ಥ್ಯಾಂಕ್ ಯು.